ಸಿಎಂ ವಿರುದ್ಧ ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸಿದ್ದರಾಮಯ್ಯ ಅವರಿಗೆ ಗೋಡ್ಸೆ ಬೇಕಾಗಿದ್ದಾರೆ ಅಂತ ಪೋಸ್ಟ್ ಅನ್ನು ಹಾಕಿದ್ದ. ಈ ಪೋಸ್ಟ್ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ. ಸಿಎಂ ವಿರುದ್ಧ ಪ್ರಚೋದನಕಾರಿ ಪೋಸ್ಟ್ ಅನ್ನು ಹಾಕಿದ್ದ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಗೋಡ್ಸೆ ಬೇಕಾಗಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದ. ವಿವಾದಾತ್ಮಕ ಪೋಸ್ಟ್ ಹಾಕಿದ್ದ ಹಿಂದೂ ಮುಖಂಡ ಶಿವಾನಂದ ಸತ್ತಿಗೆರೆ ಕಳೆದ ಏಪ್ರಿಲ್ 28ರಂದು ಪೋಸ್ಟ್ ಅನ್ನು ಮಾಡಿದ್ದ ಬಜರಂಗ ದಳ ಕಾರ್ಯಕರ್ತ ಶಿವಾನಂದ ಸತ್ತಿಗೆರೆ ಮೇಲೆ ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೋಸ್ಟ್ ಡಿಲೀಟ್ ಮಾಡಿ ತಿಂಗಳು ಕಳೆದ ನಂತರ ಈ ಕೇಸ್ ದಾಖಲಾಗಿರುವುದು. ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಬೆದರಿಸುವ ತಂತ್ರವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಹಿಂದೂ ಮುಖಂಡ ಶಿವಾನಂದ ಸತ್ತಿಗೆರೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದು ತಿಂಗಳ ಹಿಂದೆ ಏಪ್ರಿಲ್ ಅಲ್ಲಿ ಈ ಪೋಸ್ಟ್ ಅನ್ನು ಹಾಕಲಾಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಆ ಪೋಸ್ಟ್ ಒಂದು ತಿಂಗಳಾಯಿತು, ಅದನ್ನು ಡಿಲೀಟ್ ಮಾಡಿದ್ರು. ಈಗ ಆತನ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈತ ಆರೋಪವನ್ನ ಮಾಡ್ತಾ ಇರೋದು. ಈಗಾಗಲೇ ಪೋಸ್ಟ್ ಡಿಲೀಟ್ ಆಗಿದೆ. ಸಿದ್ದರಾಮಯ್ಯನವರಿಗೆ ಒಂದು ನಾಥುರಾಮ್ ಗೋಡ್ಸೆ ಅವಶ್ಯಕತೆ ಇದೆ ಅಂತೇಳಿ ಅದನ್ನ ಹಾಕಿದ ಒಂದು ತಾಸಿನಲ್ಲಿ ವಿದ್ಯಾನಗರ CPI ಅವರು ಹೇಳಿದ್ರು ಅದು ಡಿಲೀಟ್ ಮಾಡಿ ಅಂತೇಳಿ. ನಾನು ಡಿಲೀಟ್ ಮಾಡಿದೆ, ಒಂದು ತಾಸಿನಲ್ಲಿ ಡಿಲೀಟ್ ಮಾಡಿದೆ. ಡಿಲೀಟ್ ಆದ್ಮೇಲೆ ನನಗೆ ವಿದ್ಯಾನಗರ CPI ಅವರು ಹೇಳಿದ್ರು ನಿಮ್ಮ ಮೇಲೆ ಯಾವುದೇ ಪ್ರಕರಣಗಳನ್ನು ನಾವು ದಾಖಲಿಸೋದಿಲ್ಲ, ಅದನ್ನ ಡಿಲೀಟ್ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿದರು. ಆಯ್ತು ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ. ಅದರ ಮರುದಿನ ಅವರು ನನ್ನ ಮೇಲೆ ಕೇಸನ್ನು ಹಾಕಿದ್ರು. ಯಾವ ಥರ ಅಂದರೆ 192, 352 BNS ಕೇಸ್ ಹಾಕಿದ್ದಾರೆ ನನ್ನ ಮೇಲೆ. ಅವತ್ತು ರಾತ್ರಿನೇ ನನ್ನ ಮನೆಗೆ ACP ಶಿವಪ್ರಕಾಶ್ ನಾಯ್ಕ್ ಅವರು ಮತ್ತು PSI ವಿದ್ಯಾನಗರ ಹುಣಸಿಕಟ್ಟಿ ಅವರು ಬಂದು ನಿಮ್ಮ ಮೇಲೆ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಕ್ಕೆ ನಿಮ್ಮ ಮೇಲೆ ಕೇಸ್ ಮಾಡಿದ್ದೀವಿ ಅಂತೇಳಿ. ನಾನು ಆ ಸಂದರ್ಭದಲ್ಲಿ ಅವ್ರಿಗೆ ಕೇಳಿದೆ, ಸಿದ್ದರಾಮಯ್ಯನವರು ಮಾನ್ಯ SP ಅವ್ರ ಮೇಲೆ ಕೈ ಮಾಡಬೇಕಾದ್ರೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಕೈ ಮಾಡಲಿಲ್ಲ, ಕೈ ಮಾಡಿದಂಥ ಸಂದರ್ಭದಲ್ಲಿ ನೀವು ಕೇಸ್ ಮಾಡಲಿಲ್ಲ, ಹಾಗೂ ಪಾಕಿಸ್ತಾನ ಜೊತೆ ಯುದ್ಧ ಬೇಡ ಅಂತೇಳಿ ಆ ಥರ ಇಡೀ ದೇಶ ಯುದ್ಧ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಇವ್ರನ್ನ ಒಂದು ಹೇಳಿಕೆಯನ್ನು ಪ್ರಚೋದನಕಾರಿ ಅಥವಾ ಒಂದು ತಪ್ಪು ಹೇಳಿಕೆ ಅನ್ನುವಂಥದ್ದು ನೀವು ಖಂಡಿಸಲಿಲ್ಲ. ಆದರೆ ಹಿಂದೂ ಸಂಘಟನೆ ಕೆಲಸ ಮಾಡುವಂಥ ನಮ್ಮಂಥವ್ರ ಮೇಲೆ ನಿಮ್ಮ ಕೇಸ್ ಯಾಕೆ ಹಾಕ್ತೀರಿ? ಮತ್ತು ಒಂದು ಕಡೆ ನನಗನ್ನಿಸ್ತಾ ಇದೆ, ಮಾನ್ಯ ಕಮಿಷನರ್ ಅವರು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರ್ ಅವರು ಕಾಂಗ್ರೆಸ್ ಏಜೆಂಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಏನು ಹೇಳುತ್ತೆ ಅದನ್ನು ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು